ಕೋಕಾ ಆಕ್ಟ್ ಹಾಕದೆ ಆರ್ಗನೈಸ್ಡ್ ಕ್ರೈಮ್ ನ ತಡೆಯೋದಕ್ಕೋಸ್ಕರ, ಆದ್ರೆ ಅಂತವ್ರಿಗೆ ರಾಜ ಮರ್ಯಾದೆ ಸಿಗ್ತಾ ಇದೆ ಅಂದ್ರೆ ಏನರ್ಥ ಸರ್ ಇದ್ರ? ಅದನ್ನೇ ನಾನು ಹೇಳಿದ್ದು ಲ್ಯಾಪ್ಸಸ್ ಅಂದ್ರೆ. ಆ ಲ್ಯಾಪ್ಸಸ್ ಆಗದಾಗೆ ತಡೆಯೋದಕ್ಕೆ ಏನ್ ಕ್ರಮ ತಗೋಬೇಕು ಅದನ್ನ ಮುಂದೆ ತಗೊಳ್ತೀವಿ. ಸರ್, ಪ್ರತ್ಯೇಕ ಅಧಿಕಾರಿಗಳು ಬಂದಂತ ಟೈಮಲ್ಲಿ ಜೈಲ ಓಪನ್ ಮಾಡೋದಕ್ಕೆ ಗೇಟ್ 1 hour ಆಗುತ್ತೆ ಅಂತ, ಇದರಲ್ಲಿ ಜೈಲಧಿಕಾರಿಗಳು ಶಾಮೀಲಾಗಿದೆ ಅಂದ್ರೆ ಗೊತ್ತಿಲ್ಲದೆ ಮಾಡ್ತಾ ಇದಾರ ಅಂತ? ಇಲ್ಲ, ಅದೆಲ್ಲ ಗೊತ್ತಾಗುತ್ತೆ ತನಿಖೆ. ಅದನ್ನು ಕೂಡ ನಾವು ಸೇರಿಸಿದ್ದೇವೆ ಈ ಇನ್ವೆಸ್ಟಿಗೇಷನ್ ನಲ್ಲಿ. ಸಿಸಿಬಿ ಅಧಿಕಾರಿಗಳು ಬಂದ್ರು, ಅವರು ಏನ್ ಫೈಂಡಿಂಗ್ಸ್ ಮಾಡಿದ್ದಾರೆ ಆ ವರದಿಯನ್ನು ಕೂಡ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಜೋಡಿಸ್ಕೊಳ್ತೇವೆ. ಅಧಿಕಾರಿಗಳು ಬಂದ್ರಲ್ಲ ಅವತ್ತು ಏನು ಸಿಗ್ಲಿಲ್ಲ ಅಂತ ಹೇಳ್ತಾ ಇದ್ರು, ಅವತ್ತು ಅದನ್ನೆಲ್ಲಾನು ಜೈಲಧಿಕಾರಿಗಳೇ ಸೆಕ್ಯೂರ್ ಮಾಡಿದ್ರ ಅದನ್ನ? ಅಲ್ಲ, ಅದನ್ನೇ ನಾನು ಹೇಳಿದ್ದು, ತನಿಖೆನಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ದು. ಯಾಕೆ ಅಂದ್ರೆ ಸಿಸಿಬಿ ಬರುವಾಗ ಒಂದು ವೇಳೆ ಏನಾದ್ರು ಅವ್ರು ಬರ್ತಾರೆ ಅಂತ ಏನಾದ್ರು ವಿಷಯ ಗೊತ್ತಿತ್ತಾ, ಲೀಕ್ ಆಗಿತ್ತಾ, ಆ ರೀತಿ ಇದ್ರೆ ಏನಾದ್ರು ಮೆಟೀರಿಯಲ್ಸ್ ಅನ್ನ ಹೊರಗಡೆ ಸಾಗಿಸಿದ್ರ, ಇದೆಲ್ಲ ನೋಡ್ಬೇಕಲ್ಲ. ಅದೆಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ಟರ್ಮ್ಸ್ ಆಫ್ ರೆಫರೆನ್ಸ್ ನಲ್ಲಿ ಅದನ್ನು ಹೇಳ್ತೀವಿ. ರಾತ್ರಿ 11:30 ಗಂಟೆ ರಾತ್ರಿಗೇನೆ ವಿಲ್ಸನ್ ಗಾರ್ಡನ್ ಆಗನೇ ಜೈಲು ಸಿಬ್ಬಂದಿಗಳಿಗೆ ಹೇಳ್ತಾನೆ ನಾಳೆ ಸಿಸಿಬಿ ರೇಡ್ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಹೊರಗಡೆ ಬಂದಿರೋದು. ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ತೀವಿ.